ನಮಸ್ಕಾರ ಗುರು, ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಗುರು ಬುಲ್ಸ್ ಅಭಿಮಾನಿಗಳಿಗೆಲ್ಲ ಬೆಂಕಿ 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 ನ್ಯೂಸ್ ಅಂತ ಹೇಳಬೇಕು ರೀ. ಯಾಕಂತಾರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಕ್ಯಾಪ್ಟನ್ ಅನೌನ್ಸ್ ಕೂಡ ಆಗ್ತು ಅಂತ ಹೇಳಬೇಕು. ನಿನ್ನೆ ಕೂಡ ಅನೌನ್ಸ್ ಮಾಡಾಯಿತು ನಮ್ಮ ಕೋಚ್ ಅಂತ ಹೇಳಬೇಕು. ಯಾರಂತ ಗೊತ್ತಿರ್ಬೋದು, ಆಲ್ಮೋಸ್ಟ್ ಎಲ್ಲರೂ ಕೂಡ ಪರ್ದೀಪ್ ನರ್ವಾಲ್ ಅಂತ ಹೇಳಬೇಕು. ನಮ್ಮ ಕೋಚ್ ಅವರು ಬೆಂಗಳೂರು ಬುಲ್ಸ್ಗೆ ಪರ್ದೀಪ್ ನರ್ವಾಲ್ ಅವ್ರನ್ನ ಕ್ಯಾಪ್ಟನ್ ಮಾಡಿದ ನಂತರ ಮಾತಾಡಿದ್ದಾರೆ ಅಂತ ಹೇಳಬೇಕು. ಏನಂತ ಮಾತಾಡಿದರೆ ನಮ್ಮ ಕೋಚ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ ಬೆಂಗಳೂರು ಬುಲ್ಸರು 2024 ತುಂಬಾ ಬಲಿಷ್ಠ ಆಗಿದೆ ಅಂತ ಹೇಳಬೇಕು. ಕ್ಯಾಪ್ಟನ್ ಆಲ್ಮೋಸ್ಟ್ ಅದು ಗೊತ್ತಿತ್ತು ಪರ್ದೀಪ್ ನರ್ವಾಲ್ ಅವರೇ ಆಗ್ತಾರೆ. ಇನ್ನು ಯಾರು ಗುರು, ಪರ್ದೀಪ್ ನರ್ವಾಲ್ ಅಂತ ಒಳ್ಳೆ ಆಟಗಾರ, ಒಳ್ಳೆ ರೈಡರು ನಮ್ಮ ಬೆಂಗಳೂರು ಬುಲ್ಸ್ಗೆ ಸಿಗ್ತಾರೆ. ಒಳ್ಳೆ ಆಟಗಾರ, PK ರೆಕಾರ್ಡ್ ಕೂಡ ಮಾಡಿದ್ದಾರೆ. ನಂಬರ್ 1 ರೈಡರು PK ಇತಿಹಾಸ ಅಂತ ಹೇಳಬೇಕು ಪರ್ದೀಪ್ ನರ್ವಾಲ್ ಅವರು. ಆ ಕಾರಣಕ್ಕೆ ಅವರು ಕ್ಯಾಪ್ಟನ್ ಆಗ್ತಂತ ಎಲ್ಲರೂ ಕೂಡ ಗೊತ್ತು ಅಂತ ಹೇಳಬೇಕು. ಅದು ಬಿಡ್ತಾರೆ ಅಜಿಂಕ್ಯ ಪವಾರ್ ಅವರು ಕೂಡ ಇದ್ದಾರೆ. ಹೊಸಲಿ ಕಳೆದ ವರ್ಷ ಸೌರಭ್ ನಂದನ್ ಅವರು ಆಗಿದ್ದು, ಆದರೆ ಅಷ್ಟೊಂದು ಅತ್ಯುತ್ತಮವಾದ ಪ್ರದರ್ಶನ ನೀಡಲಿ. ಯಾಕಂದರೆ ಕ್ಯಾಪ್ಟನ್ಸಿ ಪ್ರೆಷರ್ ಇದ್ದ ಕಾರಣವಾಗಿ ಅವರು ಕೂಡ ಅಷ್ಟೊಂದು ಚೆನ್ನಾಗಿ ಆಟ ಆಡಲಿ ಅಂತ ಹೇಳಬೇಕು. ಈ ವರ್ಷ ಫ್ರೀಡಮ್ ಇರುತ್ತೆ, ಅವರು ಚೆನ್ನಾಗಿ ಡಿಫೆಂಡಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ ಗುರು. ನಮ್ಮ ಕೋಚ್ ಪರ್ದೀಪ್ ನರ್ವಾಲ್ ಅವರು ಕ್ಯಾಪ್ಟನ್ ಆದ ನಂತರ ಏನು ಹೇಳಿರಪ್ಪ ಅಂತಾರೆ, ಕ್ಯಾಪ್ಟನ್ ಮಾಡಿದ ನಂತರ ಏನು ಹೇಳಿರಪ್ಪ ಅಂತಾರೆ, ನನಗೆ ಪರ್ದೀಪ್ ನರ್ವಾಲ್ ಅವರು ಗೊತ್ತು, ಎಲ್ಲರೂ ತುಂಬ ಒಳ್ಳೆ ಆಟಗಾರ, ಒಳ್ಳೆ ರೈಡರ್ ಅಂತ ಹೇಳಬೇಕು. ಮತ್ತು ತಂಡವನ್ನು ಮುಂದೆ ನಡೆಸುವಂಥ ಕೆಪಾಸಿಟಿ ಇದೆ, ತಂಡದಲ್ಲಿ ನಿಂತ್ಕೊಳ್ಳೋರು ಗೇಮನ್ನು ಚೇಂಜ್ ಮಾಡುವಂಥ ಕೆಪಾಸಿಟಿ ಇದೆ. ಆ ಕಾರಣಕ್ಕೆ ಪರ್ದೀಪ್ ನರ್ವಾಲ್ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ದೀವಿ. ನಮಗೆ ಈ ವರ್ಷ ತುಂಬಾ ಬಲಿಷ್ಠ ಆದ ರೈಡಿಂಗ್ ಇದೆ ಮತ್ತು ಡಿಫೆಂಡಿಂಗ್ ಕೂಡ ಈ ವರ್ಷ ಕಪ್ ಗೆಲ್ತೀವಿ, ಭರವಸೆ ಕೊಡ್ತೀನಿ ಅಂತ ಕೋಚ್ ಅವರು ಹೇಳಿದಾರೆ ಅಂತ ಹೇಳಬೇಕು. ಕೋಚ್ ಅವರು ಹೇಳಿದಾರೆ ಅಂತ ಮೇಲೆ ಅದು ಮಾತು ನಡೆಸೋಕೆ ಅವರು ತುಂಬಾ ಪಟ್ಟೆ ಪಡ್ತಾರೆ ಅಂತ ಹೇಳಬೇಕು. ಕಳೆದ ವರ್ಷ ನಮ್ಮ ಬೆಂಗಳೂರು ಬುಲ್ಸರು ಸ್ಟಾರ್ಟಿಂಗ್ ಸೀಸನಲ್ಲಿ ಅಂದರೆ ಫಸ್ಟ್ ಹಾಫಲ್ಲಿ ಅಷ್ಟೊಂದು ಚೆನ್ನಾಗಿ ಆಡಲ್ಲ, ಸೆಕೆಂಡ್ ಹಾಫಲ್ಲಿ ಕಮ್ ಬ್ಯಾಕ್ ಮಾಡಿದ್ರು. ಅಷ್ಟೊತ್ತಿಗೆ ನಮ್ಮ PKL ಕನಸು ಚೂರಾಗಿದೆ ಅಂತ ಹೇಳ್ಬೇಕು. ಈ ವರ್ಷ ಪ್ರೆಸ್ಟೇಜಲ್ಲಿ ಚೆನ್ನಾಗಿ ಆಡಿ ಬೆಂಗಳೂರು ಬುಲ್ಸ್ ಕಪ್ ಹೊಡಿಬೇಕು ಅಂತ ಹೇಳ್ತೀನಿ ಗುರು. ಪರ್ದೀಪ್ ನರ್ವಾಲ್ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ನಿಮಗೆ ಅನಿಸಿ ಕನಸು ಕಮೆಂಟ್ ಮಾಡಿ ಗುರು. ನೀವೇಂದ್ರೆ ಕನಸು ಕಮೆಂಟ್ ಮಾಡಿ. ಸಿಗೋಣ ಎಷ್ಟು ತಡ ಬಂದ. ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಈ ಸರಿ ಕಪ್ ನಮ್ಮದೇ ಗುರು.